ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ ಪವರ್ ಕಪಲ್ ಆಗಿದ್ದರು. ಅಶ್ವಿನಿ ಪುನೀತ್ ಪ್ರೀತಿಸಿ ಮದುವೆಯಾಗಿತ್ತು. ಅಪ್ಪುವನ್ನು ಅಶ್ವಿನಿ ಮದುವೆಯಾಗಿ 25 ವರ್ಷಗಳ ಕಳೆದಿದೆ. ಇದೀಗ ಪುನೀತ್ ಮದುವೆ ಆಮಂತ್ರಣ ಪತ್ರಿಕೆ ಫೋಟೋ ಹಾಗೂ ವಿಡಿಯೋ ಮೂಲಕ ವೈರಲ್ ಆಗಿದೆ ಸ್ನೇಹಿತರೆ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಸೊಸೆ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮುದ್ದಿನ ಮಡದಿಯಾಗಿ ಅಶ್ವಿನಿ ದೊಡ್ಡಮನೆ ಕಾಲಿಟ್ರು. ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ ಮದುವೆಗೆ ಆಗಿ 25 ವರ್ಷ ಕಳೆದಿದೆ. ಅಪ್ಪು ಜೊತೆಯಲ್ಲಿ ಇಲ್ಲದಿದ್ದರೂ ಅಶ್ವಿನಿ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಸ್ನೇಹಿತರೆ. ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ 1999 ಡಿಸೆಂಬರ್ 1ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಚಿಕ್ಕಮಗಳೂರಿನಲ್ಲಿ ಅಶ್ವಿನಿಯನ್ನು ಅಪ್ಪು ಪ್ರೀತಿಸಿ ಮದುವೆಯಾಗಿತ್ತು. 25ನೇ ವಿವಾಹ ವಾರ್ಷಿಕೋತ್ಸವ ಹಿನ್ನೆಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಾಶಿ ಯಾತ್ರೆ ಮಾಡಿದ್ದಾರೆ. ಕಾಶಿಯ ಗಂಗಾರತಿ ಪೂಜೆಯ ಕೂಡ ಭಾಗಿಯಾಗಿದ್ದಾರೆ ಸ್ನೇಹಿತರೆ. ಪುನೀತ್ ಹಾಗೂ ಅಶ್ವಿನಿ ಮದುವೆ ವಾರ್ಷಿಕೋತ್ಸವದ ಸಮಯದಲ್ಲಿ ಇಬ್ಬರ ಮದುವೆ ಆಮಂತ್ರಣ ಪತ್ರಿಕೆ ಕೂಡ ವೈರಲ್ ಆಗಿದೆ. ರಾಜ್ಕುಮಾರ್ ಮೂರನೇ ಪುತ್ರ ಪುನೀತ್ ರಾಜ್ಕುಮಾರ್ ಆಮಂತ್ರಣ ಪತ್ರಿಕೆ ಕೂಡ ಸರಳವಾಗಿಯೇ ಇದೆ. ಬೆಂಗಳೂರು ರಾಜರಾಜೇಶ್ವರಿ ನಗರ ಜ್ಞಾನಾಕ್ಷಿ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಮದುವೆ ಕೂಡ ನಡೆಯಿತು ಸ್ನೇಹಿತರೆ. ಪುನೀತ್ ಮದುವೆಯಲ್ಲಿ ಹಲವು ಸಿನಿಮಾ ರಂಗ ಗಣ್ಯಾತಿಗಣ್ಯರು ರಾಜಕಾರಣಿಗಳು ಭಾಗಿಯಾಗಿದ್ದರು. ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಶುಭ ಮುಹೂರ್ತದಲ್ಲಿ ಮದುವೆ ಕೂಡ ನಡೆದಿತ್ತು. ಸಂಜೆ ಅದ್ದೂರಿ ರಿಸೆಪ್ಷನ್ ಕೂಡ ಹಮ್ಮಿಕೊಳ್ಳಲಾಗಿತ್ತು ಸ್ನೇಹಿತರೆ. ಪುನೀತ್ ನಿಧನದ ಬಳಿಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ನ ತನ್ನದೇ ಆದ ಛಾಪು ಮೂಡಿಸಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಿರ್ಮಾಪಕಿಯಾಗಿ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ. PRK ಪ್ರೊಡಕ್ಷನ್ ಮೂಲಕ ಹಲವು ಚಲನಚಿತ್ರಗಳು ಕೂಡ ನಡೆಸಿದ್ದಾರೆ ಸ್ನೇಹಿತರೆ. ಪುನೀತ್ ರಾಜ್ಕುಮಾರ್ ಅವರು ಅಶ್ವಿನಿ ಅವರು ಪ್ರೀತಿಸಿ ಮದುವೆ ಆಗಿದ್ದರು. ಈ ಬಗ್ಗೆ ಸಂದರ್ಶನದಲ್ಲಿ ಪುನೀತ್ ರಾಜ್ಕುಮಾರ್ ಅವರೇ ಹೇಳಿಕೊಂಡಿದ್ರು. ಅಶ್ವಿನಿ ಅವರನ್ನು ಪುನೀತ್ ರಾಜ್ಕುಮಾರ್ ಮೊದಲು ನೋಡಿದ್ದು ಜಿಮ್ನಲ್ಲಿ. ಇನ್ನು ಫ್ರೆಂಡ್ಸ್, ಮೊದಲ ನೋಟದಲ್ಲಿ ಅಪ್ಪು ಅವರು ಅಶ್ವಿನಿಗೆ ಬೋಲ್ಡ್ ಆಗಿದ್ರಂತೆ ಸ್ನೇಹಿತರೆ. ಪರಿಚಯದ ಬಳಿಕ ಇವರಿಬ್ಬರ ಮಧ್ಯೆ ಸ್ನೇಹ ಚಿಗುರಿತು. ಅಶ್ವಿನಿ ಮೇಲೆ ಪುನೀತ್ ಲವ್ ಆಗಿದೆ. ಪುನೀತ್ ರಾಜ್ಕುಮಾರ್ ತಡ ಮಾಡದೆ ಅಶ್ವಿನಿ ಅವರಿಗೆ ಲವ್ ಪ್ರಪೋಸ್ ಮಾಡೇ ಬಿಟ್ರು. ಇಬ್ಬರ ಬಳಿಕ ಮನೆಯವರನ್ನು ಮದುವೆಗೆ ಒಪ್ಪಿಸಿಕೊಂಡರು. ಕುಟುಂಬಸ್ಥರು ಸಮ್ಮತಿ ಪಡೆದು ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ದಾಂಪತ್ಯ ಜೀವನ ಕಾಲಿಟ್ಟರು. ಡಿಸೆಂಬರ್ 1, 1991ರಂದು ಗುರು ಹಿರಿಯರ ಸಮ್ಮುಖದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಹೊಸ ಜೀವನಕ್ಕೆ ಕಾಲಿಟ್ಟರು ಸ್ನೇಹಿತರೆ. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಚಿಕ್ಕಮಗಳೂರಿನಲ್ಲಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಸಬ್ಸಿಡಿ ಗುಣಕ್ಕೆ ಅಶ್ವಿನ್ ಕ್ಲೀನ್ ಬೋಲ್ಡ್ ಆಗಿದ್ರಂತೆ. ಪುನೀತ್ ರಾಜ್ಕುಮಾರ್ ಅವರ ಸರಳತೆ ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡುವ ಮನೋಭಾವ ನೋಡಿ ಅವರನ್ನು ಇಷ್ಟಪಟ್ಟಿದ್ದಕ್ಕಾಗಿ ಈ ಹಿಂದೆ ನೀಡಿದ ಸಂದರ್ಶನವೊಂದರಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಸಂದರ್ಶನ ನೀಡಿದ್ದಾರೆ ಸ್ನೇಹಿತರೆ. ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ನ ಪವರ್ ಕಪಲ್ ಆಗಿದ್ರು. ಅಶ್ವಿನಿಯನ್ನು ಪುನೀತ್ ಪ್ರೀತಿಸಿ ಮದುವೆ ಆಗಿದ್ರು. ಅಪ್ಪುವನ್ನು ಅಶ್ವಿನಿ ಮದುವೆಯಾಗಿ 25 ವರ್ಷಗಳು ಕೂಡ ಕಳೆದಿದೆ ಸ್ನೇಹಿತರೆ. ಇದೀಗ ಪುನೀತ್ ಮದುವೆಗೆ ಆಮಂತ್ರಣ ಪತ್ರಿಕೆ ಫೋಟೋ ಕೂಡ ವೈರಲ್ ಕೂಡ ಆಗಿದೆ ಸ್ನೇಹಿತರೆ. ನಾವು ಕೂಡ ಈ ಜೋಡಿಗೆ 25 ವರ್ಷದ ಆನಿವರ್ಸರಿ ಎಂದು ಹಾರೈಸೋಣ ಸ್ನೇಹಿತರೆ. ಇನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಳ್ಳೆ ಶಕ್ತಿ ನೀಡಲಿ, ದೇವರ ಆಶೀರ್ವಾದ ಸದಾ ಇರಲಿ ಆ ಕುಟುಂಬಕ್ಕೆ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೇನೆ ಸ್ನೇಹಿತರೆ. ನನ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ದಯವಿಟ್ಟು ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಗುಡ್ ಬೈ, ಸಿ ಯು ಸ್ನೇಹಿತರೆ, ಬಾಯ್.